ಮಧ್ಯಾಹ್ನ ಏನೋ ಆನ್ಗೋಯಿಂಗ್ ಪ್ರೊಸೆಸ್ ಇತ್ತು, ಬಟ್ ಇವರೇನೋ ಮಧ್ಯಾಹ್ನ 1 ಗಂಟೆಗೆ ಬಂದಿದ್ದಾರೆ ಅಂತೆಲ್ಲ ಶಾರ್ಟ್ ಪೀರಿಯಡ್ ಅಲ್ಲಿ ನಾವು ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ವಾ ಸರ್? ಅಲ್ಲ ಮಾಡ್ಲಿಕ್ಕೆ ಅವಕಾಶನೇ ಇರಲ್ಲ, ಅವಕಾಶ ಮಾಡಿ ಕೊಡೋದಿಲ್ಲ ಅವರು. ಈಗ ನನ್ನಲ್ಲಿ ಪ್ರೆಷರ್ ಆಯ್ತು, ನನಗೆ ಮಾನಸಿಕ ತಳಮಳ ಆಯ್ತು, ಭಯಂಕರ ಒಬ್ಬರ ಮುಂದಾರ ಹೇಳ್ಕೋಬೇಕಾಗ್ತದೆ, ಎಕ್ಸ್ಪ್ರೆಸ್ ಮಾಡ್ಬೇಕಲ್ಲ, ಯಾರೊಬ್ಬರ ಮುಂದಾರ ಹೇಳ್ಬೇಕಾಗ್ತದೆ. ಅಥವಾ ಯಾವ ಒತ್ತಡಗಳಿಂದ ಸಾವುಗಳಾದ್ರೆ ಇದು ಹೊಣೆ ಯಾರು? ಅಧಿಕಾರಿಗಳಿಗೆ ಹೊಣೆ, ಮತ್ತೆ ಇನ್ನೇನು? ಆಬ್ವಿಯಸ್ಲಿ ಯಾರದನ್ನ ಟಾರ್ಚರ್ ಕೊಟ್ಟಿದ್ದಾರೆ ಅವನೇ ಹೊಣೆ. ಯಾರು ಆ ಸಮಯದಲ್ಲಿ ಅವ್ರ ಸುತ್ತಲೂ ಯಾರಿದ್ದಾರೆ ಅವರೇ ಹೊಣೆ. ನಾವು ಡ್ಯೂಟಿ ಕಲರ್ದಲ್ಲಿ ನಾವು ಅದನ್ನು ಮುಚ್ಚಾಕ್ಬಿಡ್ತೇವೆ. ಅಧಿಕಾರ ಅಲ್ಲ, ನಾನು ಕರ್ತವ್ಯ ಮಾಡಿದ್ದೇನೆ, ಕರ್ತವ್ಯದ ಹೆಸರಲ್ಲಿ ಇದನ್ನ ಮುಚ್ಚಾಕ್ತೀವಿ. ಓಕೆ, ನೀವು ಹೇಳ್ತಾ ಇದ್ರಿ ಸರ್, ಈಗ ಅವ್ರೇನೋ ಪ್ರಶ್ನೆ ಕೇಳ್ತಾರೆ, ಇವರು ಒಂದು ಸಾಲಿಡ್ ಆನ್ಸರ್ ಮಾಡಿದ್ರೆ ಅದ್ರಲ್ಲಿ ಇನ್ನೊಂದು ಸಬ್ ಕ್ವೆಶನ್ಸ್ ಗಳನ್ನ ತೆಗಿತಾ ಹೋಗ್ತಾರೆ, ಬಟ್ ಎಲ್ಲೋ ಒಂದ್ ಕಡೆ ಲಾಕ್ ಮಾಡ್ತಾರೆ. ಲಾಕ್ ಮಾಡೋ ಉದ್ದೇಶದಿಂದನೇ ಕೇಳೋದು. ಯಾ, ಬಿಕಾಸ್ ಅವ್ರದ್ದು ಒಂದು ಸೀರೀಸ್ ಆಫ್ ಇದಿರುತ್ತಲ್ಲ, ಇನ್ವೆಸ್ಟಿಗೇಷನ್ ಆನ್ಸರ್ ಮಾಡಿದ್ಮೇಲೆ ಅದರಲ್ಲಿ ಏನೋ ಒಂದು ಹುಡುಕ ಹೋಗ್ತಾರೆ. ಸೊ ಅದರಿಂದ ಏನಾಗುತ್ತೆ, ಮಾನಸಿಕ ಒತ್ತಡ ಡೆಫಿನೆಟ್ಲಿ ಜಾಸ್ತಿ ಇದ್ದೇ ಇರುತ್ತೆ. ನಿಮಗೆ ಕೆಲವೊಮ್ಮೆ ಅನ್ಸುತ್ತೆ ಈ ಥರನೂ ಇರ್ಬೋದಾ ಅಂತ ಒಂದ್ಸತಿ, ಕೆಲವೊಮ್ಮೆ ಆ ಥರ ಬಂದ್ಬಿಡುತ್ತೆ. ಅಲ್ಲ, ನೀವು ಎಷ್ಟೇ ಮೆಡಿಟೇಷನ್ ಮಾಡಿ, ಎಷ್ಟೇ ನೀವು ವ್ಯಾಯಾಮ ಮಾಡಿ, ಇದೆಲ್ಲ ನಿನ್ನ ಒಂದು ದಿನಕ್ಕೆ ತಗೊಂಡು ಹೋಗುತ್ತೆ. ಸೊ ನೆಕ್ಸ್ಟ್ ಡೇ ಅಗೇನ್ ಯು ಹ್ಯಾವ್ ಟು ರಿಫ್ರೆಶ್ ಯುವರ್ ಸೆಲ್ಫ್. ವೆನ್ ಯು ಹ್ಯಾವ್ ನಾಟ್ ಗಾಟ್ ಎನಿ ಟೈಮ್ ಟು ಡೂ ಆಲ್ ದೋಸ್ ಥಿಂಗ್ಸ್, ಟು ಅನ್ವೈಂಡ್ ಯುವರ್ ಸೆಲ್ಫ್. ನೀನು ಅನ್ವೈಂಡ್ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ಸಮಯ ಬೇಕಲ್ವಾ, ಒಂದು ಅರ್ಧ ಗಂಟೆ ಕಾಲನ ಬೇಕು, ಇವನ್ ಸ್ವಲ್ಪ ಡೀಪ್ ಬ್ರೀದಿಂಗ್ ಮಾಡ್ಕೊಳ್ಳೋಕೆ. ಈಗ ಕಂಟಿನ್ಯೂಸ್ಲಿ ಬೀನ್ ಕ್ವೆಶ್ಚನ್, ಕಂಟಿನ್ಯೂಸ್ಲಿ ಬೀನ್ ಆಸ್ ಥಿಂಗ್ಸ್, ಇದೆಲ್ಲ ವಿಪರೀತದ ಕ್ವೆಶ್ಚನ್ಸ್. ಇನ್ನೊಂದೇನು ಅಂತಂದ್ರೆ, ಈಗ ಸಹಜವಾಗಿ ನಾವು ನಮ್ಮ ಮನೆಯಲ್ಲಿ ಬೇರೆಯವ್ರು ಬಂದು ಇದ್ದಾಗ ಅವರು ರಾತ್ರಿಯಲ್ಲಿ ಇರ್ತಾರೆ ಅಂದ್ರೆ ನಮ್ಗೆ ಒಂದ್ಸಲ ಡಿಸ್ಕಂಫರ್ಟ್ ಇರುತ್ತೆ. ಅಂಡ್ ಯು ಹ್ಯಾವ್ ಹೋಲ್ ಬಂಚ್ ಟೀಮ್, ಅಲ್ಲಿ ನೀವು ಕ್ವಶನ್ ಮಾಡೋರು ಇದ್ದಾರೆ, ಅವಾಗ ಅಂತಂದ್ರೆ ಇನ್ನೂ ಪ್ರೆಷರ್ ತುಂಬಾ ಇರುತ್ತೆ. ಇದು ಏನ್ ನಾವು ಒಂದು ಏನು ಒಳಗಿಂದ ಏನು ಇರ್ತದೆ, ಮನಸ್ಸು ಒಮಿಟ್ ಮಾಡ್ಕೋಬೇಕು. ನಾವು ಯಾರ ಮುಂದಾರ ಒಬ್ರು ಹೇಳ್ಬೇಕು, ನನ್ನ ಸಂಕಟ ಏನನ್ನೋದು ಒಬ್ರಿಗೆ ಹೇಳ್ಬೇಕಂತ ಅವಕಾಶನೇ ಇರೋದಿಲ್ಲ. ಹೌದು. ಈಗ ಓಕೆ, ಮೇಲ್ನೋಟಕ್ಕೆ ಇದು ಸೂಸೈಡ್ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಬರೀ ಸೂಸೈಡ್ ಅಂತ ಮಾತ್ರ ಕನ್ಸಿಡರ್ ಮಾಡ್ಬೇಕಾ? ಸೂಸೈಡ್ಗೆ ಪ್ರವೋಕ್ ಮಾಡಿದವ್ರು ಯಾರು, ಪ್ರಚೋದನೆ ಮಾಡಿದವ್ರು ಯಾರು? ಇದು ಅದೇ ಬರ್ತದೆ. ಸೂಸೈಡ್ ಮಾಡ್ಲಿಕ್ಕೆ ಕಾರಣ ಏನು, ರೀಸನ್ ಏನು, ಪ್ರವೋಕ್ ಯಾರು ಮಾಡಿದ್ರು? ಇತ್ತೀಚಿನ ದಿನಗಳಲ್ಲಿ ಅಧಿಕಾರ ದುರ್ಬಳಕೆ ಆಗ್ತಾ ಇಲ್ವಾ ಸರ್? ಐ ಆಮ್ ರಿಯಲಿ ಸಾರಿ. ಖಂಡಿತ ಆಗಿದೆ, ಖಂಡಿತ ಆಗತ್ತೆ. ಈಗ ಪೊಲೀಸ್ ಸ್ಟೇಷನ್ ಅಂತ ತಗೊಂಡ್ರೆ ಹೆಚ್ಚಾಗಿ ವರ್ತಿಸ್ತಾ ಇದಾರೆ ಕೆಲವರು. ಮೊನ್ನೆ ಒಬ್ರು 4 ಲಕ್ಷ ತಗೋಬೇಕಾದ್ರೆ ಸಿಗಾಕೊಂಡಾಗ ಒಳ್ಳೆ ಮಾನಸಿಕ ಅಸ್ವಸ್ಥ ತರ ಆಡಿದ್ ನೋಡಿದ್ವಿ ನಾವು. ಇಂಥವುಗಳ ಅಂದ್ರೆ ಪೊಲೀಸರು ಕಳ್ಳರುಗಳ ರೀತಿಯಲ್ಲಿ ಆಡೋದನ್ನು ಕೂಡ ನೋಡ್ತಾ ಇದ್ವಿ. ಸೊ ಇದೇ ರೀತಿಯ ವರ್ತನೆ ಈಗ IT ಸೆಕ್ಟರ್ ಆಗಿರ್ಬೋದು, ಅಂದ್ರೆ ರೈಡ್ಗಳ ಏಜೆನ್ಸಿಗಳು ಅಲ್ಲೂ ಇರ್ತಾರೆ ಅಲ್ವಾ? ಪ್ರೆಷರ್ ತಡ್ಕೊಳಕ್ ಅಧಿಕಾರಿಗಳಲ್ಲಿ ಏನೋ ಒಂದು ಪವರ್ದು ಒಂದು ಇದು ಇರ್ತದೆ. ಸೊ ಅಧಿಕಾರದ ದುರ್ಬಳಕೆ ನೇರವಾಗಿ ಇದು ಮಾತಾಡೋದು ಒಮ್ಮೆ ಆಗ್ತದೆ, ಯಾವಾಗಲೂ ಆಗೋದಿಲ್ಲ, ಬಟ್ ಸಮಟೈಮ್ಸ್ ಇಟ್ ಹ್ಯಾಪನ್ಸ್. ಅಂದ್ರೆ ಅದಕ್ಕೆ ಏನ್ ಸರ್ ಮಾರ್ಗ? ಹಂಗಾದ್ರೆ ಅದೇ ಮಾರ್ಗನೇ ಇಲ್ಲ, ಅವ್ನು ಮಾಡಿದ್ದೇ ಇದು. ಯಾಕಂದ್ರೆ ನಮಗೆ ಕರ್ತವ್ಯದಲ್ಲಿ ನಾನು ಏನಾದರೂ ಮಾಡಿದ್ರೆ ನನಗೆ ನನ್ನ ಡ್ಯೂಟಿಗೆ ಇವನು ಅಡ್ಡ ಬಂದ, ನನ್ನ ಡ್ಯೂಟಿಗೆ ಇವನು ಅಡ್ಡ ಬಂದ ಅಂತ ತಿಳ್ಕೊಂಡು ಅವನ ಮೇಲೆ ಕೇಸ್ ಹಾಕ್ತೇವೆ ನಾವು. ಹೌದು, ಅಂತದಾಗಿದೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಆಗಿದೆ. ಅಲ್ಲ, ಮುಖ್ಯವಾಗಿ ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ಬರೇ ಅವನು ಯಾಕೆ ಅಂತ, ಯಾಕ್ರಿ ನಾನೆಲ್ಲ ಕರೆಕ್ಟ್ ಅದೀನಿ, ನಾನು ಎಲ್ಲ ಇದು ಮಾಡೀನಿ, ನನಗೆ ಯಾಕೆ ನೀವು ಈ ತರ ಮಾತಾಡ್ತೀರಿ, ಸಿಂಗ್ಲರ್ ಯಾಕೆ ಮಾತಾಡ್ತೀರಿ, ಮರ್ಯಾದೆ ಕೊಟ್ಟು ಮಾತಾಡಿ, ನನಗೆ ಯಾಕೆ ಬೈತೀರಿ ನೀವು, ಹಂಗಂತ ಕ್ವಶನ್ ಕೇಳಿದ್ರೆ ಅದಕ್ಕೆ ನಾವು ಆ ಸೆಕ್ಷನ್ ಹಚ್ಚಿಬಿಡ್ತೇವೆ. ನಮ್ಮ ಇದರಲ್ಲಿ ನನ್ನ ಕರ್ತವ್ಯಕ್ಕೆ ಇವನು ಅಡ್ಡಿಪಡಿಸಿದ ಈ ಸಂಬಂಧಪಟ್ಟಂಗೆ ಅದು ನಾನ್ ಬೇಲೆ ಸೆಕ್ಷನ್ 293 ಅಂತ ಆಕ್ಟ್ ಅಲ್ಲೇ ಇದೆ. ಅದರಲ್ಲಿ ಮೋಸ್ಟ್ಲಿ ಅವರು ಆಫೀಸರ್ಗೆ ಪ್ರೊಟೆಕ್ಷನ್ ಅದು ಆಕ್ಚುಲಿ. ಅಂದ್ರೆ ಗುಡ್ ಫೇತ್ ಇಂದ ಏನೇ ಆಕ್ಟ್ ಮಾಡ್ಲಿ, ದಿ ಆಫೀಸರ್ಸ್ ಆರ್ ಪ್ರೊಟೆಕ್ಟೆಡ್ ಅಂತ. ಅದನ್ನ ಪ್ರೂವ್ ಮಾಡೋದು, ಇವರು ಗುಡ್ ಫೇತ್ ಇಂದ ಮಾಡಿಲ್ಲ ಅಂತ ಪ್ರೂವ್ ಮಾಡೋದು ಇಟ್ ಇಸ್ ಚಾಲೆಂಜ್. ಇವರಿಬ್ರು ಟೆಕ್ನಿಕ್ಯಾಲಿಟೀಸ್ ಹೇಳಿದ್ರು. ನಾನು ಹೇಳೋದು ಇವಾಗ ನಮ್ದು ಹೋಲ್ ಆಫ್ ದ ಕಂಟ್ರಿನಲ್ಲಿ ನಾನು ಮುಖ್ಯವಾಗಿ ತುಂಬ ಒಂದು ಏನಂತಾರೆ ದೌರ್ಜನ್ಯ ಇರ್ಬೋದು, ದುರ್ಬಲತೆ ಇರ್ಬೋದು, ಇವಾಗ ನಾವು ಕಾಣ್ತಾ ಇರೋದು ಅಂದರೆ ದ ಮೊರಾಲಿಟಿ ಈಸ್ ಇಟ್ ಸೆಲ್ಫ್ ಡೌನ್. ದ ಮಾರಲ್ ಇಟ್ ಸೆಲ್ಫ್ ಹ್ಯಾಸ್ ಕಮ್ ಡೌನ್. ಯಾರಿಗೂ ಪೇಷನ್ಸ್ ಇಲ್ಲ, ಯಾರಿಗೂ ನನ್ನ ಎದುರುಗಡೆ ಕೂತಿರೋದು ಒಂದು ಮನುಷ್ಯ, ಇವನಿಗೂ ಕಷ್ಟ ನಷ್ಟಗಳಿದೆ, ಇವನಿಗೂ ನೋವಿದೆ, ಇವನು ಸಾಮಾನ್ಯವಾದ ನಂತರದ್ದೇ ಒಂದು ಮನುಷ್ಯ, ನಾನು ಪರಿಗಣಿಸೋದಿಲ್ಲ. ಸೊ ಇದು ಇಟ್ಸ್ ಅ ವೆರಿ ಬಿಗ್ ವ್ಯಾಕ್ಯೂಮ್ ಇವಾಗ ಕ್ರಿಯೇಟ್ ಆಗ್ತಿರೋದು ನಮ್ಮ ದೇಶದಲ್ಲಿ, ವಿಚ್ ವಾಸ್ ನಾಟ್ ದೇರ್ ಅಬೌಟ್ 50 years ago. 50 years ago ನೀವು ನೋಡಿ ಇದೇ ಥರ ನಡೆಯೋದು. ಸೊ ಈವನ್ ಸ್ಟ್ರಾಂಗರ್ ಮೇ ಬಿ ಇದು ಇನ್ವೆಸ್ಟಿಗೇಷನ್ಸ್ ನಡೆಯೋದು, ಬಟ್ ಇಟ್ ಯೂಸ್ ಟು ಬಿ ವಿತ್ ಹ್ಯುಮ್ಯಾನಿಟಿ. ಇವಾಗ ಹ್ಯುಮ್ಯಾನಿಟಿ ಈಸ್ ಮಿಸ್ಸಿಂಗ್. ಖಂಡಿತ. ಸರ್ ಮಾಲ್ಗತಿ ಸರ್, ಈಗ ಓಕೆ, ಪೊಲೀಸರಿಗೆ ಬರುತ್ತೆ ಅಂದ್ರೆ ಒಂದು ಟೀಮ್ನ CID ಅವರಿಗೆ ವಹಿಸಬಹುದು ಅಂತ. ಸೊ IT ಆಫೀಸರ್ಸ್ಗಳು ಅಂತ ಬಂದಾಗ ಇನ್ವೆಸ್ಟಿಗೇಷನ್ ಸ್ವಲ್ಪ ಡಿಫ್ರೆಂಟ್ ಲೆವೆಲ್ಗೆ ಹೋಗುತ್ತಾ ಇದು?
ಅಥವಾ ಹೆಂಗೆ? ಸೀನಿಯರ್ ಆಫೀಸರ್ಸ್ ಇರ್ತಾರೆ, ಅಥವಾ DIGನೂ ಹಾಕ್ಬೋದು, ಸೂಪರ್ವಿಷನ್ಗೆ IG ಆಗ್ಬೋದು. ಭಾಳ ಪ್ರೆಷರ್ ಬಂದರೆ ಅದು ಏನಾದರೂ ಹೈಯರ್ ಆಫೀಸರ್ಸ್ ಇನ್ವಾಲ್ವ್ಮೆಂಟ್ ಇದ್ದರೆ ಇನ್ಸ್ಪೆಕ್ಟ್ರಿಗೆ ಮಾಡ್ಲಿಕ್ಕಾಗಲ್ಲ, ಓಕೆ ACPಗೂ ಮಾಡ್ಲಿಕ್ಕಾಗಲ್ಲ. ಸೊ ಅವಾಗ IPSನವ್ರಿಗೆ ಹಾಕ್ತಾರೆ. ಯಾಕೆ ಅವನಿಗೆ ಅವನ ಲೆವೆಲ್ ಇರಬೇಕಲ್ಲ. ಈ IRSನವ್ರು ಇರ್ತಾರೆ, ಅವ್ರ ಹಂತಕ್ಕೆ ಇವರು ಇಳಿತಾರ ಸರ್? ಈಗ IT ಆಫೀಸರ್ಸ್ಗಳು ತೀರಾ ಪ್ರೆಷರ್ ಕೊಟ್ಟು ಅಂತಿಂತ ಅಂದ್ರೆ ಆಡಬಾರ್ದು ಮಾತುಗಳನ್ನಾಡಿ ಆಡ್ತಾರೆ. ಅವ್ರನ್ನ ಬೈಯೋದಂತೂ provoke common. ಮಾಡಿರ್ತಾರಲ್ಲ? ಇಲ್ಲೂ ಹಂಗಾಗತ್ತೆ? IT ಆಫೀಸರ್ಸ್ಗಳಿಗೂ ಹಂಗಾಗತ್ತಾ? ಹಂಗೆ ನಾವು ಮಾಡೋದಿಲ್ಲ, ಹಂಗೆ ಮಾಡೋದಿಲ್ಲ. ಅದೆಲ್ಲ ನಾವು ಇಮೇಜ್ ಮಾಡ್ಕೊಳ್ಳೋದು ಕಷ್ಟ. ಹೌದಾ ಸರ್? ಅದು ಆಫೀಸರ್ಸ್ಗೆ ಅದು ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಆಫೀಸರ್ ಈಸ್ ಆಫೀಸರೇ, ಆ ಮೆಂಟಾಲಿಟಿ ಇರ್ತದೆ. ಓಕೆ. ಈ ಸರ್ಕಾರಿ ನೌಕರ ಅಂತಂದ್ರೆ ಹಂಗೆ ಅದು, ಒಬ್ಬನಿಗೊಬ್ಬನು ಪ್ರೊಟೆಕ್ಷನ್ ಮಾಡ್ತಿರ್ತಾನೆ. ಆಮೇಲೆ ತುಂಬಾ ಕಾಮನ್ ಆಗಿ ಕಾಡ್ತಾ ಇರೋ ಪ್ರಶ್ನೆ ಸರ್, ಇಂತಹ ಹೆಸರುಳ್ಳಂತವ್ರು ಹಣವಂತರು ಇಂಥ ಟೈಮ್ನಲ್ಲಿ ಯಾರನ್ನಾರು ಸಪೋರ್ಟಿಗೆ ತಗೋಬೋದಿತ್ತಲ್ಲ? ತಗೋಬೋದಿತ್ತು. ಭಾಳ ಮೂರ್ಖತನ ನನ್ನ ಲೆಕ್ಕದಲ್ಲಿ. ಅವನು ಏನೇ ಆಗಲಿ, ಯಾವುದೇ ಇನ್ಸಲ್ಟು ಪಲ್ಸಲ್ಟು ಅವ್ರು ಏನೇ ಬೇಕಾದ್ ಮಾಡಲಿ, ಜೀವ ಅಲ್ಟಿಮೇಟ್ ಜೀವ ಇರಬೇಕಿತ್ತು, ಇದ್ದು ಫೈಟ್ ಮಾಡಬೇಕಿತ್ತು. ಏನಾಗೋದಿದೆ ಅದರಲ್ಲಿ? ಏನು ಗಲಿ ಹಾಕ್ತಾರೆ ಅವನು ರೇಡ್ ಆದ್ರೆ? ದೇಶಾಂತರ ಓಡೋದನ್ನ 12 ಸಲ ರೇಡ್ ಆಗಿದ್ದು ಅನುಭವ ಇದೆ ಅವರಿಗೆ. ತುಂಬಾ ಜನ 12 ಸಲ ರೇಡ್ ಆಗಿದ್ದು ಅನುಭವ ಇದೆ. ಅದೇ ಅದೇ ಮತ್ತೆ ಯಾಕೆ ಸೂಸೈಡ್ ಮಾಡ್ಕೋತಾರೆ ಅವರು? ಅಲ್ಲ, ತುಂಬಾ ಜನ ಬಲವಾದ ಒಂದು ಕಾರಣ ಇದೆ, ಹೆಲ್ತ್ ಬಲವಾದ ಒಂದು ಕಾರಣ ಇದೆ, ಅದು ಹೊರಗೆ ಬರ್ಬೇಕು. ಅದು ಹೊರಗೆ ಬರ್ಬೇಕು. ಅಂಡ್ ಹೆಲ್ತ್ ಗ್ರೌಂಡ್ಸ್ ಹೋಗಿ ದೇ ಟೇಕ್ ಪ್ರೊಟೆಕ್ಷನ್ ಅಂಡ್ ದೇ ಗೋ ಅಂಡ್ ಟೇಕ್ ಟ್ರೀಟ್ಮೆಂಟ್. ನನಗೆ ಜಾಸ್ತಿ ಏ, ಭೀತಿ ಅದೊಂದು- ಆಗ್ತಿದೆ, ಅದೊಂದು ನನಗೆ ಜಾಸ್ತಿ ಅವಕಾಶ ಇತ್ತಂತ heart health ಅಂತ ಒತ್ತಡ ಬಂದಾಗ ಅಂತ ಸರ್, ಹೇಳಿ ಇದ್ರ ಬಗ್ಗೆ ಅವರು ಕೇಳ್ತೀನಿ madam ನಾನು. ದೇ ಗೋಯಿಂಗ್ ಟು ದಟ್ ರೆಸ್ಕ್ಯೂ.